ಸಿಲಿಂಡರ್ 2 ತಿಂಗಳು ಬರಬೇಕೆ? ಈ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ. ಗ್ಯಾಸ್ ಉಳಿಸಲು ಇಲ್ಲಿದೆ 10 ಬೆಸ್ಟ್ ಟಿಪ್ಸ್. ಹಣ ಮತ್ತು ಗ್ಯಾಸ್ ಎರಡನ್ನೂ ಉಳಿಸಿ. ಹಾಗೆ ಇದು ಪ್ರತಿಯೊಬ್ಬ ಗೃಹಿಣಿಯು ತಿಳಿಯಲೇಬೇಕಾದ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಮಧ್ಯಮ ವರ್ಗ ಕುಟುಂಬಗಳಿಗೆ ಇದು ದೊಡ್ಡ ಹೊರೆ. ಆದರೆ ನಾವು ಅಡುಗೆ ಮಾಡುವಾಗ ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಕೊಂಡರೆ ಒಂದು ಸಿಲಿಂಡರನ್ನು ಕನಿಷ್ಠ 15ರಿಂದ 20 ದಿನಗಳ ಕಾಲ ಹೆಚ್ಚುವರಿಯಾಗಿ ಬಳಸಬಹುದು. ಇಂದಿನ ವಿಡಿಯೋದಲ್ಲಿ ಗ್ಯಾಸ್ ಉಳಿಸಲು ಮತ್ತು ಅದ್ಭುತ 10 ಟಿಪ್ಸ್ ನೋಡೋಣ ಬನ್ನಿ. ಟಿಪ್ 1. ಒದ್ದೆ ಪಾತ್ರೆಗಳನ್ನು ಬಳಸಬೇಡಿ. ಪಾತ್ರೆಯನ್ನು ತೊಳೆದ ತಕ್ಷಣ ಗ್ಯಾಸ್ ಮೇಲೆ ಇಡಬೇಡಿ. ಅದರಲ್ಲಿರುವ ನೀರು ಆವಿಯಾಗಲು ಹೆಚ್ಚಿನ ಗ್ಯಾಸ್ ವ್ಯಯವಾಗುತ್ತದೆ. ಪಾತ್ರೆಯನ್ನು ಬಟ್ಟೆಯಿಂದ ಒರೆಸಿ ನಂತರ ಬಳಸಿ. ಟಿಪ್ 2. ಮುಚ್ಚಳ ಮುಚ್ಚಿ ಅಡಿಗೆ ಮಾಡಿ. ಯಾವುದೇ ಪದಾರ್ಥ ಬೇಯಿಸುವಾಗ ಮುಚ್ಚಳ ಮುಚ್ಚಿ ಬೇಯಿಸಿ. ಇದರಿಂದ ಹಬೆಯಲ್ಲಿ ಅಡುಗೆ ಬೇಗ ಆಗುತ್ತದೆ ಮತ್ತು 20% ಗ್ಯಾಸ್ ಉಳಿತಾಯವಾಗುತ್ತದೆ. ಟಿಪ್ 3. ಫ್ರಿಡ್ಜ್ ಪದಾರ್ಥಗಳನ್ನು ನೇರವಾಗಿ ಬಿಸಿ ಮಾಡಬೇಡಿ. ಹಾಲಾಗಲಿ ಅಥವಾ ತರಕಾರಿಯಾಗಲಿ ಫ್ರಿಡ್ಜ್ನಿಂದ ತೆಗೆದ ತಕ್ಷಣ ಗ್ಯಾಸ್ ಮೇಲೆ ಇಡಬೇಡಿ. ಅದು ಸಾಮಾನ್ಯ ತಾಪಮಾನಕ್ಕೆ ಬಂದ ನಂತರವಷ್ಟೇ ಬಿಸಿ ಮಾಡಿ. ಟಿಪ್ 4. ಬರ್ನರ್ ಸ್ವಚ್ಛತೆ. ನಿಮ್ಮ ಗ್ಯಾಸ್ ಬರ್ನರ್ ಹಳದಿ ಬಣ್ಣದ ಜ್ವಾಲೆ ನೀಡುತ್ತಿದ್ದರೆ ಅಡುಗೆ ನಿಧಾನವಾಗಿ ಆಗುತ್ತದೆ. ಬರ್ನರ್ ರಂಧ್ರಗಳನ್ನು ಬ್ಲಾಕ್ ಆಗಿದ್ದರೆ ಗ್ಯಾಸ್ ಪೋಲಾಗುತ್ತದೆ. ನಿಯಮಿತವಾಗಿ ಬರ್ನರ್ ಕ್ಲೀನ್ ಮಾಡಿ. ಯಾವಾಗಲೂ ನೀಲಿ ಜ್ವಾಲೆ ಬರುವಂತೆ ನೋಡಿಕೊಳ್ಳಿ. ಟಿಪ್ 5. ಅಡುಗೆಗೆ ಮೊದಲೇ ತಯಾರಿ. ಗ್ಯಾಸ್ ಹಚ್ಚಿದ ನಂತರ ತರಕಾರಿ ಹೆಚ್ಚುವುದು ಅಥವಾ ಮಸಾಲೆ ಹುಡುಕುವುದು ಮಾಡಬೇಡಿ. ಎಲ್ಲವನ್ನು ಮೊದಲೇ ರೆಡಿ ಇಟ್ಟುಕೊಂಡು ನಂತರ ಒಲೆ ಹಚ್ಚಿ. ಟಿಪ್ 6. ಸರಿಯಾದ ಗಾತ್ರದ ಪಾತ್ರೆ ಬಳಸಿ. ಚಿಕ್ಕ ಪಾತ್ರೆಗೆ ದೊಡ್ಡ ಬರ್ನರ್ ಬಳಸಬೇಡಿ. ಜ್ವಾಲೆಯು ಪಾತ್ರೆಯ ತಳಭಾಗಕ್ಕಿಂತ ಹೊರಗೆ ಬಂದರೆ ಗ್ಯಾಸ್ ಸುಮ್ಮನೆ ಪೋಲಾಗುತ್ತದೆ. ಟಿಪ್ 7. ಕಾಳುಗಳನ್ನು ನೆನೆಸಿಡಿ. ಬೇಳೆ ಅಥವಾ ಕಾಳುಗಳನ್ನು ಅಡಿಗೆ ಮಾಡುವ ಅರ್ಧ ಗಂಟೆ ಮುಂಚೆ ಬಿಸಿ ನೀರಿನಲ್ಲಿ ನೆನೆಸಿಟ್ಟರೆ ಅವು ಬೇಗ ಬೇಯುತ್ತದೆ. ಟಿಪ್ 8. ಪ್ರೆಷರ್ ಕುಕ್ಕರ್ ಬಳಕೆ ಹೆಚ್ಚಿಸಿ. ಸಾಧ್ಯವಾದಷ್ಟು ಅಡುಗೆಗಳನ್ನು ಕುಕ್ಕರ್ನಲ್ಲೇ ಮಾಡಿ. ಇದು ತೆರೆದ ಪಾತ್ರೆಗಿಂತ ತುಂಬ ವೇಗವಾಗಿ ಅಡುಗೆ ಮುಗಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಣ್ಣ ಬದಲಾವಣೆಗಳು ನಿಮ್ಮ ತಿಂಗಳ ಬಜೆಟ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಈ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.